ಇಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ ನೋಡಿ. ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ದೀನಿ. ತುಂಬಾ ಸ್ಟೇಬಲ್ ಆಗಿದೆ. ನಮಗೆ ಪವರ್ ಟ್ರೈನ್ ಆಪ್ಷನ್ಸ್ ನೋಡಬಹುದು. ಬ್ಯಾಟ್ರಿಯಿಂದ ಹೆಂಗಾಗ್ತಿದೆ. ಡೆಡಿಕೇಟೆಡ್ ಇವಿ ಮೋಡ್ ಅಂತ ಒಂದು ಬಟನ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರದೀಪ್ ಅಂಡ್ ನಮ್ಮ ಜೊತೆ ಮಾರುತಿ ಸುಜುಕಿ ಅವರ ಕಾಂಪ್ಯಾಕ್ಟ್ SUV ಗ್ರ್ಯಾಂಡ್ ವಿಟಾರಾ ಇದೆ. ಅಂಡ್ ಇದು ಈ ಸೆಗ್ಮೆಂಟ್ ಅಲ್ಲೇ ಓನ್ಲಿ ಕಾರ್ ಟು ಕಮ್ ವಿತ್ ಸ್ಟ್ರಾಂಗ್ ಹೈಬ್ರಿಡ್ ಇಂದ ನಮಗೆ ಮೈಲೇಜು ಜಾಸ್ತಿ ಆಗುತ್ತೆ. ಬಟ್ ಇದ್ರಲ್ಲಿ ನಮಗೆ ಮ್ಯಾನ್ಯುಯಲ್, ಆಟೋಮ್ಯಾಟಿಕ್ ಅಂಡ್ ಪೆಟ್ರೋಲ್ ಅಲ್ಲಿ ಕೂಡ ಒಳ್ಳೆ ಆಪ್ಷನ್ಸ್ ಇದೆ. ಯಾವ ತರ ಡ್ರೈವ್ ಮಾಡುತ್ತೆ, ವಾಕ್ ಅರೌಂಡ್ ಕಂಪ್ಲೀಟ್ ಡ್ರೈವಿಂಗ್ ಇಂಪ್ರೆಷನ್ಸ್ ನ ಕೊಡ್ತೀನಿ. ಬಟ್ ಮೊದಲ ಡೀಟೇಲ್ಸ್ ಈ ಕಾರ್ ಬಗ್ಗೆ ಅಂದ್ರೆ ಇದು ಟೊಯೋಟಾ ವಿತ್ ಮಾರುತಿ ಸುಜುಕಿ ಕೊಲಾಬ್ರೇಷನ್ ಇಂದ ಬಂದಿರೋದು. ಇಂಜಿನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಟೊಯೋಟಾದವ್ರು ಮಾಡಿದ್ರೆ, ಈ ಚಾಸಿ ಎಂಟೈರ್ ಬಿಲ್ಡ್ ಮಾತ್ರ ಮಾರುತಿ ಸುಜುಕಿ ಅವ್ರದ್ದು. ಸೊ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಅಂಡ್ ಮೊದಲನೇ ಬಾರಿಗೆ ನೀವು ಪ್ರದೀಪ್ ಆನ್ ವೀಲ್ಸ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇದು ಮಾಡ್ತಿರೋದು ನಾವು ಲೇ ಲದಾಖ್ ಅಲ್ಲಿ. ಡೆಫಿನೆಟ್ಲಿ ವಿಡಿಯೋ ಸಖತ್ತಾಗಿರುತ್ತೆ. ಪ್ಲಸ್ ನಾನು ಶೋರೂಮ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಹಾಗೆ ದಿಸ್ ವಿಡಿಯೋ ಇಸ್ ಪವರ್ಡ್ ಬೈ ಮ್ಯಾಡ್ ಓವರ್ ಲದಾಖ್. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಫಸ್ಟ್ ಕೀ ಇಂದ ಸ್ಟಾರ್ಟ್ ಮಾಡೋಣ. ಸೊ ಯು ಹ್ಯಾವ್ ಎ ವೆರಿ ಬೇಸಿಕ್ ಸೇಮ್ ಕೀ ನಿಮಗೆ ಎಲ್ಲ ನೆಕ್ಸಾ ಕಾರ್ಗಳಲ್ಲಿ ಸಿಗೋದು. ಸೊ ಮೇಜರ್ ಅಪ್ಡೇಟ್ ಕೀ ಕೊಡ್ಬೇಕು ನಿಮಗೆ. ಮಾರುತಿ ಸುಜುಕಿ ಲೋಗೋ ಇದೆ, ಲಾಕ್ ಅನ್ಲಾಕ್ ಆಪ್ಷನ್ಸ್ ಇದೆ. ಸೊ ಓವರ್ ಪ್ರಿಟಿ ನೈಸ್. ನಿಮ್ಗೆ 2 ಕೀ ಸಿಗುತ್ತೆ. ಫ್ರಂಟ್ ಲುಕ್ ಅಂತೂ ತುಂಬಾನೇ ಚೆನ್ನಾಗಿದೆ. ಈ ಗ್ರಿಲ್ ನಿಮ್ಗೆ ಹೈ ರೈಡರ್ ಏನಿದೆ ಅದಕ್ಕಿಂತ ಆಕ್ಚುಲಿ ಈ ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರಾ ಫ್ರಂಟ್ ಇಂದ ಚೆನ್ನಾಗಿ ಕಾಣಿಸುತ್ತೆ. ಫ್ರಂಟ್ ಅಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರ್ತಿದೆ, ಸುಜುಕಿ ಲೋಗೋ ಇದೆ, ಬಿಗ್ ಪಿಯಾನೋ ಬ್ಯಾಕ್ ಫಿನಿಶ್ ಗ್ರಿಲ್ ಬರ್ತಾ ಇದೆ. ಇವನ್ ಸ್ಕಿಡ್ ಪ್ಲೇಟ್ಸ್ ಕೂಡ ಡಿಫ್ರೆಂಟ್ ಕಲರ್ ಅಲ್ಲಿ ಬರ್ತಾ ಇದೆ. ಬಟ್ ಹೆಡ್ ಲ್ಯಾಂಪ್ ಕಂಪ್ಲೀಟ್ DRLs ಕೊಟ್ಟಿದ್ದಾರೆ. ಹೆಡ್ ಲ್ಯಾಂಪ್ ನಿಮಗೆ ಕಂಟೆಂಟ್ ನೋಡಿ ರಿಯಲಿ ಲೈಕ್ ಇಟ್ ಅಂತ ಹೇಳ್ಬೇಕು. ಹಾಗೆ ಇದನ್ನು ಇಂಡಿಕೇಟರ್ಸ್ ಆಗಿ ವರ್ಕ್ ಮಾಡುತ್ತೆ. ನಾನು ನೋಡಿ ಚೆನ್ನಾಗಿ ಕಾಣಿಸುತ್ತಲ್ಲ, ಒಂಥರ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ತರ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಅನ್ನೋದೇ ಇಲ್ಲ. ಸೊ ಅದೊಂದು ಪಾರ್ಟ್ ಮಾತ್ರ ಮಿಸ್ಸಿಂಗ್. ಬಟ್ ಇಂಜಿನ್ ಬೇನ ಓಪನ್ ಮಾಡೋಣ ಕ್ವಿಕ್ ಆಗಿ. ಇದು ಬಂದು ನಮಗೆ 1.5 ಲೀಟರ್ ಇಂಜಿನ್ ಬರುತ್ತೆ. ಸೊ ನಿಮಗೆ ಪೆಟ್ರೋಲ್ ಅಲ್ಲಿ ಸ್ಟ್ಯಾಂಡರ್ಡ್ ಇಂಜಿನ್ ಬರುತ್ತೆ, ಹೈಬ್ರಿಡ್ ಅಲ್ಲಿ ಇರೋದಿಲ್ಲ. ಬಟ್ ಹೈಬ್ರಿಡ್ ಜೊತೆಗೆ ಬರೋ ಪೆಟ್ರೋಲ್ ಇಂಜಿನ್ ಅಲ್ಲಿ ನಿಮಗೆ 97 BHP ಏನೋ ಬರುತ್ತೆ. ಸೊ ಏನು ಟರ್ಬೋ ಏನೋ ಇಲ್ಲ, ಟಾಕ್ ಕನ್ವರ್ಟರ್ ಇಂಜಿನ್. ಬಟ್ ಪವರ್ ಫಿಗರ್ಸ್ ಸ್ವಲ್ಪ ಕಮ್ಮಿ ಇದೆ. ಹಾಗೆ ಸೈಡ್ ಬಂದ್ರೆ ನೋಡಿ, ಇದು ಟಾಪ್ ಎಂಡ್ ವೇರಿಯಂಟು. ಸೊ ಇದರಲ್ಲಿ ನಮಗೆ ಅಪೋಲೋ ಟೈರ್ಸ್ 17 ಇಂಚ್ ವೀಲ್ಸ್ ಬರ್ತಾ ಇದೆ. ಕಂಪ್ಲೀಟ್ ಡೈಮಂಡ್ ಕಟ್ ಫಿನಿಶ್. ನಿಮಗೆ ಡಿಸ್ಕ್ ಬ್ರೇಕ್ ಕೂಡ ಸಿಗ್ತಾ ಇದೆ. ಸೊ ಸೇಫ್ಟಿ ವೈಸ್ ವೆರಿ ನೈಸ್. ಈ ವೀಲ್ ಆರ್ಚಸ್ ಏನಿದೆ ಇಸ್ ಕಂಪ್ಲೀಟ್ಲಿ ಪಿಯಾನೋ ಬ್ಲಾಕ್ ಫಿನಿಶ್. ನೀವು ಸೈಡ್ ಇಂದ ನೋಡಿದ್ರೆ ದ ಕಾರ್ ಲುಕ್ಸ್ ವೆರಿ ನೈಸ್ ಅಂತ ಹೇಳ್ಬೇಕು. 360 ಡಿಗ್ರಿ ಕ್ಯಾಮ್ರಾ ಸಿಗ್ತಾ ಇದೆ, ಇಂಡಿಕೇಟರ್ಸ್ ಸಿಗ್ತಾ ಇದೆ. ಕಂಪ್ಲೀಟ್ ಬ್ಲಾಕ್ ಡಾಟ್ ಫಿನಿಶ್ ಕೊಟ್ಟಿಲ್ಲ. ಬಟ್ ಕೆಲವು ಮಾಡೆಲ್ಸ್ ಅಲ್ಲಿ ನಿಮಗೆ ರೂಫ್ ಕೂಡ ಕಂಪ್ಲೀಟ್ಲಿ ಬ್ಲಾಕ್ ಟಾಕ್ ಸಿಗುತ್ತೆ. ರೂಫ್ ರೇಲಿಂಗು ಕೊಟ್ಟಿದ್ದಾರೆ ದೊಡ್ಡದಾಗಿ. A ಪಿಲ್ಲರ್, B ಪಿಲ್ಲರ್ ಕಂಪ್ಲೀಟ್ಲಿ ಬ್ಲಾಕ್ ಆಗಿದೆ. ಡ್ರೈವರ್ಸ್ಗೆ ನಮಗೆ ರಿಕ್ವೆಸ್ಟ್ ಸೆನ್ಸರ್ ಸಿಗ್ತಾ ಇದೆ. ಹಾಗೆ ನಮಗೆ ಕೀ ಆಪ್ಷನ್ ಸಿಗ್ತಾ ಇದೆ. ಸೊ ಇದರ ರೈವಲ್ ಬಂದು ಹ್ಯುಂಡೈ ಕ್ರೆಟಾ, ಹಾಗೆ ಕಿಯಾ ಸೆಲ್ಟೋಸ್ ಕೂಡ ಇದೆ. ಬಟ್ ಈ ಕಾರ್ ನಂಬರ್ 2 ಪೊಸಿಷನ್ ಅಲ್ಲಿ ಇದೆ ಸೇಲ್ಸ್ ಅಲ್ಲಿ. ಹಾಗೆ ಹಿಂದೆ ಬಂದ್ರೆ ನೋಡಿ ನಮಗೆ ಶಾರ್ಕ್ ಫಿನ್ ಆಂಟಿನಾ ಸಿಗ್ತಾ ಇದೆ. ಟೇಲ್ ಲ್ಯಾಂಪ್ ನೋಡಿದ್ರೆ ಕಂಪ್ಲೀಟ್ಲಿ ಕನೆಕ್ಟೆಡ್ ಫಿನಿಶ್ ಬರ್ತಾ ಇದೆ. ಬಟ್ ಸೆಂಟ್ರಲ್ ಲೋಗೋ ಡಿಸ್ಕನೆಕ್ಟ್ ಮಾಡ್ತಾ ಇದೆ. ಇಂಡಿಕೇಟರ್ಸ್ ಆಗಿ ವರ್ಕ್ ಮಾಡುತ್ತೆ. ಬಟ್ ಹ್ಯಾಲೋಜನ್ ಸೆಟಪ್ ಕೊಟ್ಟಿದ್ದಾರೆ ನಮಗೆ. ಟೇಲ್ ಲೈಟ್ಸ್, ಇಂಡಿಕೇಟರ್ಸ್, ಇಲ್ಲಿ ರಿಫ್ಲೆಕ್ಟರ್ಸ್ ಕೂಡ ಇದೆ. ಹಾಗೆ ನಿಮಗೆ ಹೈಯರ್ ಅಪ್ ಬ್ರೇಕ್ ಲೈಟ್ಸ್ ಕೂಡ ಇದೆ. ರಿಯರ್ ಲುಕ್ ಆಕ್ಚುಲಿ ಚೆನ್ನಾಗಿದೆ. ನಿಮಗೆ ಗ್ರ್ಯಾಂಡ್ ವಿಟಾರಾ ಅಂತ ಬರ್ದಿದ್ದಾರೆ ಅಂಡ್ ಹೈಬ್ರಿಡ್ ಅಂತ ಬರ್ದಿದೆ. ಇದು ಸ್ಟ್ರಾಂಗ್ ಹೈಬ್ರಿಡ್ ಆಪ್ಷನ್. ಬಟ್ ರಿಯರ್ ಅಲ್ಲಿ ನಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಮ್ರಾ ಇದೆ. ಸೊ ಈಗ ಕ್ವಿಕ್ ಆಗಿ ಬೂಟ್ ಓಪನ್ ಮಾಡಿ ತೋರ್ಸೋಣ. ಬಿಕಾಸ್ ಇದರಲ್ಲಿ ನಮಗೆ ಬ್ಯಾಟ್ರಿ ಬರೋದ್ರಿಂದ ನೋಡಿ ಇಲ್ಲಿ ಬ್ಯಾಟ್ರಿ ಇದೆ, ಸೀಟ್ ಕೆಳಗಡೆ ಇಲ್ಲ. ಸೊ ಅದರಿಂದ ನಮಗೆ 250-270 ಆಡ್ ಲೀಟರ್ಸ್ ಬರ್ತಾ ಇದೆ. ಬಟ್ ನಮಗೆ ಇಲ್ಲಿ ಕೆಳಗಡೆ ಸ್ಪೇರ್ ವೀಲು ಸಿಗುತ್ತೆ. ನೀವು ನೋಡ್ಬೋದು ಸ್ಪೇರ್ ವೀಲ್ ಅಂತ ಎಲ್ಲ ಸಾಮಗ್ರಿಗಳು ಇದೆ ನೋಡಿ. ಓವರ್ ಆಲ್ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ ಬಿಕಾಸ್ ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ ಮಾತ್ರ. ಬಟ್ ನೀವು ಹೈಬ್ರಿಡ್ ಇಲ್ಲ ಅಂದ್ರೆ ನಿಮಗೆ ಬೂಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇಡೀ ಪಾರ್ಸಲ್ ಟ್ರೇ ಇದೆ. ಇದನ್ನೇನಾದ್ರು ನೀವು ತೆಗೆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಅಂತೂ ಆಗುತ್ತೆ. ಬೂಟ್ ಸ್ಪೇಸ್ ಡೀಸೆಂಟ್ ಅಂತಾನೆ ಹೇಳ್ಬೇಕು. ಬಟ್ ಲಾಂಗ್ ಏನಾದ್ರು ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಕಷ್ಟ ಆಗುತ್ತೆ. ರಿಯರ್ ಡಿಫಾಗರ್ಸ್ ಕೊಟ್ಟಿದ್ದಾರೆ. ನಮಗೆ ವೈಪರ್ಸ್ ಕೂಡ ಇದೆ. ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಬಟ್ ಮೇನ್ ಆಗಿ ಇಂಟೀರಿಯರ್ಸ್ ಹೋಗೋಣ. ಕಾರ್ನ ಆನ್ ಮಾಡ್ಬಿಟ್ಟಿದ್ದೀನಿ ಸೊ ದಟ್ ಎಲ್ಲ ಡಿಸ್ಪ್ಲೇಸ್ ಎಲ್ಲ ಬಂದ್ಬಿಡುತ್ತೆ ಅಂತ. ಸೊ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್ ಆಪ್ಷನ್ ಇದೆ. ಮೆನ್ಯೂನ ಟಾಗಲ್ ಮಾಡ್ಕೊಬಹುದು. ಕಾಲ್ ಸ್ಪೀಕ್ ಮಾಡಕ್ಕೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಏನಾದ್ರು ಕೊಡ್ಬೇಕಂದ್ರೆ ಇದನ್ನ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಸನ್ ರೂಫ್. ಪ್ಲೀಸ್ ಸೇ ದಟ್ ಅಗೇನ್ ಅಂತ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಇದೆ. ಕ್ರೂಸ್ ಕಂಟ್ರೋಲ್ ಅಪ್ ಅಂಡ್ ಡೌನ್ ಮಾಡ್ಕೊಬಹುದು. ಮೋಡ್ಸ್ ಮ್ಯೂಸಿಕ್ ಪ್ಲೇ ಮಾಡ್ಕೋಬಹುದು. ಇಲ್ಲಿ ಸ್ವಲ್ಪ ಒಂದು ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. ಹಾಗೆ ನಮಗೆ 9 ಇಂಚ್ TF ಡಿಸ್ಪ್ಲೇ ಇದೆ, ಕಲರ್ TFT ಡಿಸ್ಪ್ಲೇ. ಅದರಲ್ಲಿ ನೋಡಿ ನಮಗೆ ಪವರ್ ಟ್ರೈನ್ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಕ್ಯಾನ್ಸಲ್ ಮಾಡೋಣ ಅದನ್ನ, ವಾರ್ನಿಂಗ್ ನ. ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಡಿಸ್ಪ್ಲೇ ಅಲ್ಲಿ ನಮಗೆ ಎಫಿಷಿಯನ್ಸಿ ಯಾವ ತರ ಇದೆ, ಚಾರ್ಜ್ ಆಗ್ತಿದೆಯಾ ಇಲ್ವಾ. ಹಾಗೆ ನೋಡಿ ಪವರ್ ಮೋಡ್ ಸಿಗ್ತಾ ಇದೆ. ಜೊತೆಗೆ ನಮಗೆ ಪಾರ್ಕ್ ಮೋಡ್ ಅಲ್ಲಿ ಇದೆ, ಯಾವ ಈಕೋ ಮೋಡ್ ಅಲ್ಲಿ ಇದೆಯಾ ತೋರಿಸ್ತಿದೆ. ಟಾಪ್ ಕಾರ್ನರ್ ಅಲ್ಲಿ ನಮಗೆ ಸ್ಪೀಡೋ ಮೀಟರ್, ಕೆಳಗಡೆ ಫ್ಯೂಲ್ ಎಫಿಷಿಯನ್ಸಿ ಕೂಡ ತೋರಿಸುತ್ತೆ ನೋಡಿ. 19.1 ಕಿಲೋಮೀಟರ್ಸ್ ಪರ್ ಲೀಟರ್. ಬಿಕಾಸ್ ತುಂಬಾ ಜನ ಈ ಕಾರ್ ತಗೊಳ್ಳೋದೆ ಫ್ಯೂಲ್ ಎಫಿಷಿಯನ್ಸಿ. ಮಾರುತಿ ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ 27 ಕಿಲೋಮೀಟರ್ಸ್ ಪರ್ ಲೀಟರ್ ನ ಕ್ಲೇಮ್ ಮಾಡಿದ್ದಾರೆ. ಐ ಥಿಂಕ್ ಈ ಸೆಗ್ಮೆಂಟ್ ಅಲ್ಲೇ
ಹೈಯೆಸ್ಟ್ ಅಂತಾನೆ ಹೇಳ್ಬೇಕು. ನಮಗೆ ರೈಟ್ ಸೈಡ್ ಅಲ್ಲಿ ಕೂಲ್ ಅಂಡ್ ಟೆಂಪರೇಚರ್ ಹಾಗೆ ಫ್ಯೂಯಲ್ ಗೇಜ್ ಇದೆ. ಸೊ ಓವರ್ ಆಲ್ ಔಟ್ ಸೈಡ್ ಟೆಂಪರೇಚರ್, ನಮಗೆ ಟೈಮು, ಓಡೋಮೀಟರ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಇನ್ನು ನಾವು ಆಟ ಆಡ್ಬೋದು, ಇದರಲ್ಲಿ ನೋಡಬಹುದು ನಮಗೆ ಪವರ್ ಟ್ರೈನ್ ಆಪ್ಷನ್ಸ್ ನೋಡಬಹುದು, ಬ್ಯಾಟ್ರಿಯಿಂದ ಹೆಂಗ್ ಆಗ್ತಿದೆ, ಇಂಜಿನ್ ಇಂದ ಏನ್ ಬರ್ತಿದೆ ಅಂತ, ಡ್ರೈವ್ ಸೈಕಲ್ಸ್ ಇದೆಲ್ಲ ಡೀಟೇಲ್ಸ್ ನಾನು ಕಂಪ್ಲೀಟ್ ಆಗಿ ಇದರಲ್ಲಿ ನೋಡಬಹುದು. ಪ್ರಿಟಿ ಡೀಸೆಂಟ್ ಡಿಸ್ಪ್ಲೇ, ಎಲ್ಲ ಡೀಟೇಲ್ಸ್ ಇದೆ. ಹಾಗೆ ನೋಡಿ ನಮಗೆ ಹೆಡ್ಸ್ ಅಪ್ ಡಿಸ್ಪ್ಲೇ ಕೂಡ ಇದೆ. ಫುಟೈನ್ಮೆಂಟ್ ಸಿಸ್ಟಮ್ ನಮ್ಮ ಮಾರುತಿ ಕಾರ್ಸ್ ಅಲ್ಲಿ ಇರೋದೇ ಸಿಮಿಲರ್ ಒನ್, 9 ಇಂಚ್ ಸೆಟಪ್. ತುಂಬಾ ಈಗ ಸೆಗ್ಮೆಂಟ್ ಅಲ್ಲಿ ಇನ್ನೂ ತುಂಬಾ ದೊಡ್ಡದಾಗ್ಬಿಟ್ಟಿದೆ, ಬಟ್ ವೆರಿ ರೆಸ್ಪಾನ್ಸಿವ್ ಯೂನಿಟ್ ಅಂತಾನೆ ಹೇಳ್ಬೇಕು. ಆಲ್ಮೋಸ್ಟ್ ನಮಗೆ ಎಲ್ಲ ಸಿಗುತ್ತೆ, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, 360 ಡಿಗ್ರಿ ಕ್ಯಾಮ್ರಾನು ಸಿಗುತ್ತೆ. ನೋಡ್ಬೋದು ಕ್ಯಾಮ್ರಾ ಫೀಡ್ ಆನ್ ಮಾಡಿದೀನಿ. ಫ್ರಂಟ್ ಎಂಡ್, ರಿಯರ್ ಎಂಡ್, ಆಫ್ ರೋಡ್ ಮಾಡಿದಾಗ ಏನಾದ್ರು ಮಾಡಿದಾಗ ನಮಗೆ ವ್ಯೂ ಅನ್ನೋದು ಸಿಗ್ತಿದೆ. ಕ್ಯಾಮ್ರಾ ಕ್ವಾಲಿಟಿ ಇನ್ ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು. ಹಾಗೆ ನೋಡಿ ನಮಗೆ ವಾಲ್ಯೂಮ್ ಅಪ್ ಅಂಡ್ ಡೌನ್, ಹೋಮ್ ಇಲ್ಲಿ ಟಚ್ ಅಲ್ಲೂ ಕೊಟ್ಟಿದ್ದಾರೆ, ಹಜಾರ್ಡ್ ಲ್ಯಾಂಪ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಇಂಟಗ್ರೇಟ್ ಮಾಡಿದ್ದಾರೆ, ತುಂಬಾ ಕ್ರೋಮ್ ಫಿನಿಶ್. AC ಕಂಟ್ರೋಲ್ಸ್ ಎಲ್ಲ ನಮಗೆ ಸೇಮ್ ಮಾರುತಿ ಕಾರ್ಸ್ ಅಲ್ಲಿ ಯಾವ ತರ ಇದೆಯೋ ಸೇಮ್ ಇದೆ. ನಮಗೆ ಬ್ಲೋವರ್ ಕಂಟ್ರೋಲ್ಸ್ ಹಾಗೆ AC ಅಪ್ ಅಂಡ್ ಡೌನ್. ಸೊ 2 ಆಪ್ಷನ್ಸ್ ಇದೆ. ಚಿಕ್ಕದಾಗ ಒಂದು ಡಿಸ್ಪ್ಲೇ ಕೂಡ ಇದೆ. AC ಆನ್ ಮಾಡ್ಬಿಟ್ರೆ ಕ್ಲೀನ್ ಡೀಟೇಲ್ಸ್ ಅಂತೂ ಸಿಗ್ತಾನೆ ಇದೆ. ಹಾಗೆ ಕೆಳಗಡೆ ನಮಗೆ ಬ್ಲೋವರ್, AC ಆಪ್ಷನ್ಸ್ ಎಲ್ಲಾನು ಇದೆ. ನಾವು ಟ್ರಾಕ್ಷನ್ ಕಂಟ್ರೋಲ್ ನ ಆಫ್ ಮಾಡ್ಕೊಬಹುದು. ಇಲ್ಲಿ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ನಮಗೆ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್, ಇದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್. ಇದ್ರಲ್ಲಿ ನಮಗೆ ಪಾರ್ಕ್ ಇದೆ, ರಿವರ್ಸ್ ಇದೆ. ಹೋದ್ರೆ ಪಾರ್ಕ್ ಇದೆ, ರಿವರ್ಸ್ ಇದೆ. ಹಾಗೆ ನ್ಯೂಟ್ರಲ್, ಡ್ರೈವ್, ಬಿ ಅಂದ್ರೆ ಬಂದು ಬ್ರೇಕ್ ಮೋಡ್ ಅಂತ. ಸೊ ರೀಜನರೇಟಿವ್ ಬ್ರೇಕಿಂಗ್ EVs ಅಲ್ಲಿ ಯಾವ ತರ ಇರುತ್ತೆ, ಈ ಮೋಡ್ ಅಲ್ಲಿ ಹಾಕಿದ್ರೆ ನಮಗೆ ರೀಜನ್ ಜಾಸ್ತಿ ಆಗುತ್ತೆ. ಸೊ ರೇಂಜ್ ಅನ್ನೋದು ಜಾಸ್ತಿ ಆಗುತ್ತೆ. ನಮಗೆ ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ಇಲ್ಲ, ಮ್ಯಾನ್ಯುಯಲ್ ಇದೆ. ಇನ್ನೂ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಅನ್ನೋದು ಕೊಟ್ಟಿದ್ದಾರೆ. ಡೆಡಿಕೇಟೆಡ್ EV ಮೋಡ್ ಅಂತ ಒಂದು ಬಟನ್ ಇದೆ. ಡ್ರೈವ್ ಮೋಡ್ಸ್ ನಾವಿಲ್ಲಿ ಚೇಂಜ್ ಮಾಡ್ಕೊಬಹುದು. ಈಕೋ ಅಲ್ಲಿ ಹಾಕೊಬೇಕಾ, ಸ್ಪೋರ್ಟ್ಸ್ ಅಲ್ಲಿ ಹಾಕೊಬೇಕಾ. ಕಂಪ್ಲೀಟ್ ಲೆದರ್ ಫಿನಿಶ್ ಚೆನ್ನಾಗಿದೆ, ಕಂಪ್ಲೀಟ್ಲಿ ಬ್ಲಾಕ್ ಔಟ್ ಆಗಿ ಕೊಟ್ಟಿದ್ದಾರೆ. ದೊಡ್ಡದಾಗಿರುವಂತ ಗ್ಲೌ ಬಾಕ್ಸ್ ಏನೇ ಇದೆ. ಸೊ ಓವರ್ ಆಲ್ ಫಿನಿಶ್ ನೋಡಿದ್ರೆ ಚೆನ್ನಾಗಿದೆ. ಬಟ್ ಮೇನ್ ಆಗಿ ಇದರಲ್ಲಿ ನಮಗೆ ಪ್ಯಾನೋರಾಮಿಕ್ ಸನ್ ರೂಫ್ ಸಿಗ್ತಾ ಇದೆ. ಎಷ್ಟು ದೊಡ್ಡ ಸನ್ ರೂಫ್ ಇದೆ ನೋಡಿ ಈ ಸೆಗ್ಮೆಂಟ್ ಅಲ್ಲೇ. ಐ ಥಿಂಕ್ ಮಾರುತಿ ಕಾರ್ಸ್ ಅಲ್ಲೇ ಇಷ್ಟು ದೊಡ್ಡ ಸನ್ ರೂಫ್ ಇದೆ ಬಂದಿರೋದು. ನೋಡಿ ಸನ್ ರೂಫ್ ಆಪ್ಷನ್ಸ್ ಇಲ್ಲಿ ಇದೆ. ನಾವು ಲೈಟ್ ಆಫ್ ಮಾಡ್ಕೊಬಹುದು, ಆನ್ ಮಾಡ್ಕೊಬಹುದು. ವೆರಿ ನೈಸ್. ಇಲ್ಲಿ ನಮಗೆ ಸ್ಪೀಕರ್ ಆಪ್ಷನ್ಸ್ ಇದೆ. ನಮಗೆ ಎಲ್ಲರಿಗೂ ವ್ಯಾನಿಟಿ ಮಿರರ್ಸ್ ಅನ್ನೋದು ಸಿಗ್ತಾ ಇದೆ. ವ್ಯಾನಿಟಿ ಮಿರರ್ಸ್ ನಮಗೆ ಸಿಗ್ತಾ ಇದೆ. ಇಲ್ಲಿ ನೋಡಬಹುದು ಲೈಟ್ ಆಪ್ಷನ್ ಕೂಡ ಇದೆ. ಇದನ್ನ ನಾವು ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಬಹುದು. ಇಲ್ಲಿ ನಮಗೆ ವ್ಯಾನಿಟಿ ಮಿರರ್ ಅನ್ನೋದು ಸಿಗುತ್ತೆ, ಬಟ್ ಲೈಟ್ ಇಲ್ಲ ಇಲ್ಲಿ ಆಪ್ಷನ್ಸ್. ಗ್ರಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಇದರಲ್ಲಿ ನಮಗೆ ಏರ್ ಬ್ಯಾಗ್ಸ್, ಸೇಫ್ಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ನಮಗೆ ಇಲ್ಲಿ ನೋಡಿದ್ರೆ ಸೆಂಟರ್ ಆರ್ಮ್ ರೆಸ್ಟ್ ಕೂಡ ಸಿಗ್ತಾ ಇದೆ ನಮಗೆ ಡ್ರೈವರ್ಸ್ಗೆ. ಅದ್ರ ಕೆಳಗಡೆ ಏನೋ ಸ್ಟೋರೇಜ್ ಆಪ್ಷನ್ ಇದೆ, ಸ್ವಲ್ಪ ಸ್ಟೋರೇಜ್ ಆಪ್ಷನ್ ಇದೆ. ಇಲ್ಲಿ ನಮಗೆ ಕಪ್ ಹೋಲ್ಡರ್ಸ್ ಅನ್ನೋದು ಇದೆ. ಪ್ರಾಕ್ಟಿಕಾಲಿಟಿ ವೈಸ್ ತುಂಬಾನೇ ಆಪ್ಷನ್ಸ್ ಇದೆ. ನೋಡಿ ಎಷ್ಟು ದೊಡ್ಡ ಪ್ಯಾನೋರಾಮಿಕ್ ಸನ್ ರೂಫ್, ಆಲ್ಮೋಸ್ಟ್ ಫುಲ್ ಓಪನ್ ಆಗುತ್ತೆ ಗುರು. ಬ್ಲೈಂಡ್ ನೋಡಿ ಎಷ್ಟು ದೊಡ್ಡದಾಗ ಓಪನ್ ಆಗುತ್ತೆ. ನೋಡಿ ಕ್ಲೀನ್ ಆಗಿ ಓಪನ್ ಆಗ್ತಿದೆ, ಬಟ್ ಮಳೆ ಬರ್ತಾ ಇದೆ, ಅದಕ್ಕೆ ಕ್ಲೋಸ್ ಮಾಡ್ಬಿಡೋಣ. ಸೊ ಈಗ ಫ್ರಂಟ್ ಎಂಡ್ ನೋಡಿದ್ರಲ್ಲ, ಹಿಂದೆ ಹೋಗಿ ಹಿಂದೆ ಕಂಫರ್ಟ್ ಯಾವ ತರ ಇದೆ ಅಂತ ನೋಡೋಣ. ಕಂಪ್ಲೀಟ್ಲಿ 90 ಡಿಗ್ರೀಸ್ ಓಪನ್ ಆಗಲ್ಲ, ಬಟ್ ಒಳಗಡೆ ಬರೋದಕ್ಕೆ ಚೆನ್ನಾಗಿದೆ. ಸೊ ಇಲ್ಲಿ ನಮಗೆ ಒಂದು ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ. ಲೈಟ್ ಅಲ್ಲೇ ನಮಗೆ ಸ್ವಿಚ್ ಇದೆ, ಗ್ರಾಬ್ ಹ್ಯಾಂಡಲ್ಸ್ ಇದೆ. ಹಿಂದೆಯಿಂದ ಈ ತರ ಪ್ಯಾನೋರಾಮಿಕ್ ಇಷ್ಟ ತುಂಬಾ ದೊಡ್ಡದಾಗಿದೆ. ಇನ್ನೊಂದು ವಿಷಯ ಹೇಳೋದು ಮರ್ತದೆ, ನಮಗೆ ಆಟೋ ಡಿಮಿಂಗ್ IRVMs ಬರ್ತಾ ಇದೆ. ದಾಟ್ಸ್ ಅ ಗುಡ್ ಫೀಚರ್ ಅಂತಾನೆ ಹೇಳ್ಬೇಕು. ಕ್ಲೋಸ್ ಮಾಡೋಣ. ಇಲ್ಲಿ ಗೋಲ್ಡ್ ಕಲರ್ ಫಿನಿಶ್ ಫ್ರಂಟ್ ಅಲ್ಲಿ ಯಾವ ತರ ಇತ್ತು ಅದೇ ತರ ಇದೆ. ವಿಂಡೋಸ್ ಅಪ್ ಡೌನ್ ಇಲ್ಲೇ ಮಾಡ್ಕೊಬಹುದು ನಮಗೆ. ಸೊ ಓವರ್ ಆಲ್ ಇಲ್ಲಿ ಸ್ಪೇಸ್ ಇದೆ. ಇಲ್ಲಿ ನಮಗೆ ಬಾಟಲ್ ಹೋಲ್ಡರ್ಸ್ ಇದೆ, ಸ್ಪೀಕರ್ ಇದೆ. ಸ್ಪೇಸ್ ವೈಸ್ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸೀಟ್ ಕಂಫರ್ಟ್ ನೋಡಿದ್ರೆ ಬ್ಲಾಕ್ ಔಟ್ ಲೆದರೇಟ್ ಸೀಟ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಬಟ್ ಹಿಂದೆ ವೆಂಟಿಲೇಷನ್ ಇಲ್ಲ, ನಮ್ ಮುಂದೆ ಇದೆ. ಓವರ್ ಆಲ್ ನಮಗೆ ಎಲ್ಲಾ ಪ್ಯಾಸೆಂಜರ್ಸ್ಗೂ ಹೆಡ್ ರೆಸ್ಟ್ ಸಿಗ್ತಾ ಇದೆ. ಇವನ್ ಸೆಂಟರ್ ಪ್ಯಾಸೆಂಜರ್ಗೂ ನಮಗೆ ಹೆಡ್ ರೆಸ್ಟ್ ಸಿಗ್ತಾ ಇದೆ. ನೋಡಿ ಕಂಪ್ಲೀಟ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು. ಬಟ್ ಸಿನ್ಸ್ ಈ ಸೈಜ್ ಅಲ್ಲಿ ಇರೋದ್ರಿಂದ 3 ಜನ ಕುತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನಂದ್ರೆ ಇದು ಡ್ರೈವ್ ಮಾಡುವಾಗ ನಾನು ಇದರ ಇನ್ನೊಂದು ಕೆಲವು ಡಿಮೆರಿಟ್ಸ್ ನಾನು ಹೇಳ್ತೀನಿ. ಬಿಕಾಸ್ ತುಂಬಾ ಜನ ಲೋಡ್ ಮಾಡ್ಕೊಂಡ್ಬಿಟ್ರೆ ಈ ಪವರ್ ಟ್ರೈನ್ ಯಾವ ತರ ಕೆಲಸ ಮಾಡುತ್ತೆ ಅಂತೆಲ್ಲಾನು. ನಮಗೆ ಒಳ್ಳೆ ಆರ್ಮ್ರೆಸ್ಟ್ ಅಂತೂ ಸಿಗ್ತಾ ಇದೆ, ಕಂಫರ್ಟಬಲ್ ಆಗಿದೆ ಕೊಂಡೋಗೋದಕ್ಕೆ. ನಮ್ ಜೊತೆಗೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ವೆರಿ ಪ್ರಾಕ್ಟಿಕಲ್ ಅಂತಾನೆ ಹೇಳ್ಬೇಕು. ಪ್ಲಸ್ ನಮಗೆ ಇಲ್ಲಿ ನೋಡಿ AC ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ನಮಗೆ ಬ್ಲೋವರ್ ಸೆಟ್ಟಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಬಹುದು. ಕೆಳಗಡೆ ನಮಗೆ ಟೈಪ್ A ಟೈಪ್ C ಎರಡನ್ನೂ ಕೊಟ್ಟಿದ್ದಾರೆ. ಸೊ ಗುಡ್ ಆಪ್ಷನ್. ನಮಗೆ ಫೋನ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ. ಬಟ್ ಇದು ಪೆಟ್ರೋಲ್ ಆಗಿರೋದ್ರಿಂದ ನೋಡಿ ಪವರ್ ಟ್ರೈನ್ ಸ್ವಲ್ಪ ಬಂಪ್ ಇದೆ ನಮಗೆ ಇಲ್ಲಿ. ಹಾಗೆ ನಮಗೆ ಸೀಟ್ಸ್ ಅಲ್ಲಿ ಇಲ್ಲಿ ಸ್ಟೋರೇಜ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲಾ ಪ್ಯಾಸೆಂಜರ್ಸ್ಗೂ ನಮಗೆ ಸೀಟ್ ಬೆಲ್ಟ್ ಮ್ಯಾಂಡೇಟರಿ. ಸೊ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಇದೆ, ಐಸೋಫೆಕ್ ಸೀಟ್ ಬೆಲ್ಟ್ಸ್ ಇದೆ, ಚೈಲ್ಡ್ ಸೀಟ್ ಏನ್ ಮೌಂಟಿಂಗ್ ಮಾಡಬಹುದು. ಫಾರ್ಮೇ ತುಂಬಾ ಚೆನ್ನಾಗಿದೆ ಕಂಪೇರ್ ಟು ಅದರ್ ಮಾರುತಿ ಕಾರ್ಸ್. ಬಿಕಾಸ್ ಐಸೋಫೆಕ್ ಬಂದ್ಬಿಟ್ಟಿದೆ ಅಂದ್ರೇನೆ ಸೊ ಸೀಟ್ಸ್ ಬಂದು ಚಾಸಿಗೆ ಮೌಂಟ್ ಆಗಿರುತ್ತೆ. ಬಟ್ ಗಾಡಿ ಯಾವ ತರ ಡ್ರೈವ್ ಮಾಡುತ್ತೆ, ಪ್ಲಸ್ ಆಲ್ ವೀಲ್ ಡ್ರೈವ್ ಈ ಲದಾಖ್ ಅಲ್ಲಿ ಯಾವ ತರ ಇದೆ ಅಂತ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಬನ್ನಿ ಹೋಣ. ಈ ಕಾರ್ನ ಸ್ಟಾರ್ಟ್ ಮಾಡೋದು ತುಂಬಾನೇ ಈಸಿ. ಮೋಡಲ್ ಇದ್ದು ನೋಡಿ ಆಕ್ಸಿಲರೇಟರ್ ಪ್ರೆಸ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಆನ್ ಆಗ್ಬಿಡುತ್ತೆ ಕಾರ್. ಈ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು ಲದಾಖ್ ಅಲ್ಲಿ. ನೋಡಿ ಇಲ್ಲಿ ಚಿಕ್ಕದಾಗಿ ಒಂದು ಹೆಡ್ಸ್ ಅಪ್ ಡಿಸ್ಪ್ಲೇ ಇದೆ. ಗೋಪ್ರೋಲ್ ಯಾವ ತರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ಇದ್ರಲ್ಲಿ ನಮಗೆ ಯಾವ ಪವರ್ ಟ್ರೀನ್ ಅಲ್ಲಿ ಓಡಿಸ್ತಿದೀವಿ, ಪ್ಲಸ್ ನಮಗೆ ಸ್ಪೀಡೋಮೀಟರ್, ಟೈಮ್ ಕೂಡ ಗೊತ್ತಾಗುತ್ತೆ. ನ್ಯಾವಿಗೇಷನ್ ಹಾಕಿದ್ರೆ ಅಂದ್ರೆ ಇದ್ರಲ್ಲಿ ನ್ಯಾವಿಗೇಷನ್ ಬರುತ್ತೆ. EV ಇಂದಾನೆ ಡ್ರೈವ್ ಆಗ್ತಿದೆ. ಸೊ ಅದರಿಂದಾನೇ ಯಾವುದೇ ರೀತಿಯ ಸೌಂಡ್ ಇಲ್ಲ. ಈ ತರ ಡೌನ್ ಹಿಲ್ ಹೋಗುವಾಗ ನಾವು B ಮೋಡ್ ಹಾಕೊಂಡ್ಬಿಟ್ರೆ ಸೊ ಏನಾಗುತ್ತೆ ಅಂದ್ರೆ ನಮಗೆ ಇದ್ರಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಯಾವ ತರ ಇದೆ. ಸೊ ಡೌನ್ ಹಿಲ್ ಹೋದಾಗ ಅದು ರೀಚಾರ್ಜ್ ಆಗುತ್ತೆ ಬ್ಯಾಟ್ರಿ. ಸೊ ದಾಟ್ಸ್ ಎ ಗುಡ್ ಅಡ್ವಾಂಟೇಜ್. ಸೊ
ಇದ್ರು ಸ್ಟ್ರಾಂಗ್ ಹೈಬ್ರಿಡ್ ಆಗಿರೋದ್ರಿಂದ ನಮಗೆ ಯಾವುದೇ ಪ್ಲಗ್ ಇನ್ ಹೈಬ್ರಿಡ್ ತರ ಏನು ಇಲ್ಲ, ನೀವು ಸಪರೇಟ್ ಆಗಿ ಚಾರ್ಜ್ ಮಾಡೋದು ಏನಿಲ್ಲ. ಸೊ ಬ್ಯಾಟ್ರಿ ಬಗ್ಗೆ ಡೀಟೇಲ್ಸ್ ಬಂದ್ರೆ ನಮಗೆ 1.8 ಕಿಲೋವಾಟ್ ಅವರ್ ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. ನಂಬರ್ಸ್ ಏನು ಕೊಟ್ಟಿಲ್ಲ ಎಷ್ಟು ಕಿಲೋಮೀಟರ್ ನಮಗೆ ಬ್ಯಾಟ್ರಿಯಲ್ಲೇ ಹೋಗುತ್ತೆ ಅಂತ. ಎಫಿಷಿಯಂಟ್ ಇವಿ ಮೋಡಲ್ಲೇ ಸಪರೇಟ್ ಇವಿ ಮೋಡಲ್ಲೇ ಹೋಗ್ಬೋದು. ಬಟ್ ಏನೋ ನಮಗೆ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಎಲ್ಲ ಏನು ಕೊಟ್ಟಿಲ್ಲ. ಸೊ ಈಗ ಆಫ್ ರೋಡ್ ಮಾಡಿದಾಗ್ಲೂ ಸಸ್ಪೆನ್ಷನ್ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ, ಐ ಲೈಕ್ ಇಟ್ ಅಂತಾನೆ ಹೇಳ್ಬೇಕು. ಬಟ್ ಮೇನ್ ಅಟ್ರಾಕ್ಷನ್ ಈ ಗಾಡಿಯ ಡ್ರೈವಬಿಲಿಟಿ, ವೆರಿ ಸ್ಮೂತ್ ಕಾರ್ ಅಂತಾನೆ ಹೇಳ್ಬೇಕು. ಇಂಜಿನ್ ತುಂಬಾ ಸ್ಮೂತ್ ಆಗಿದೆ. ಓವರ್ ಡ್ರೈವಿಂಗ್ ಡೈನಾಮಿಕ್ಸ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೇಕು. ಈ ಇಂಜಿನ್ ಅಲ್ಲಿ ನಿಮ್ಗೆ ತುಂಬಾ ಪವರ್, ತುಂಬಾ ಟಾರ್ಕಿ, ಬಿಕಾಸ್ ಈ ಸೆಗ್ಮೆಂಟ್ ಅಲ್ಲಿ ನಮ್ಗೆ 160, 170 ಟರ್ಬೋ ಡೀಸೆಲ್ ಇಂಜಿನ್ಸ್ ಎಲ್ಲ ಬರ್ತಾ ಇದೆ. ಪವರ್ ಫಿಗರ್ಸ್ ಈವನ್ ಟಾರ್ಕ್ ಕೂಡ ಆಲ್ಮೋಸ್ಟ್ 260 ಎಲ್ಲ ಬರ್ತಾ ಇದೆ. ಬಟ್ ಇದ್ರಲ್ಲಿ ನಿಮ್ಗೆ ಪವರ್ನು ಆಲ್ಮೋಸ್ಟ್ 116 BHP ಏನೋ ಬರುತ್ತೆ. ಅದ್ರಲ್ಲಿ ಏನಂದ್ರೆ ನಮ್ಗೆ ಪೆಟ್ರೋಲ್ ಅಲ್ಲಿ ಆಲ್ಮೋಸ್ಟ್ 90-95 ಏನೋ, ಪವರ್ ಟ್ರೈನ್ ಪ್ಲಸ್ ಎಲೆಕ್ಟ್ರಾನಿಕ್ ಮೋಟರ್ ಕಂಬೈನ್ ಮಾಡಿದ್ರೆ ನಮ್ಗೆ 114 BHP ಅಷ್ಟೇ ಬರೋದು. ಟಾರ್ಕ್ನು ತುಂಬಾ ಕಮ್ಮಿನೇ, ನೋಡಿ ಇಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ. ಎಫಿಷಿಯನ್ಸಿ ಪ್ಲಸ್ ಇಂಜಿನ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಯೂಶಲಿ ನೀವು ತಾರು ಜಿಮ್ನಿ ಕಂಪೇರ್ ಮಾಡಿದ್ರು ತಾರಲ್ಲಿ ಬಿಗರ್ ಇಂಜಿನ್ ಹಾಗೆ ಮೋರ್ ಪವರ್ ಇರ್ಬೋದು, ಆದ್ರೆ ಜಿಮ್ನಿನೇ ಈ ಮೌಂಟೇನ್ಸ್ ಅಲ್ಲಿ ಆಗಿರ್ಲಿ ನಮ್ಗೆ ಎಫಿಷಿಯನ್ಸಿ ಜಾಸ್ತಿ ಬರೋದು. ಸೊ ಅದೇ ತರ ಇದ್ರಲ್ಲೂ ಅಷ್ಟೇ. ಹ್ಯಾಂಡ್ಲಿಂಗ್ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ. ಇವನ್ ಸ್ಟೇರಿಂಗ್ ನೋಡಬಹುದು, ಶಿಫ್ಟಿಂಗ್ ಚೆನ್ನಾಗಿದೆ. ಈಗ ನಾನು ಡ್ರೈವ್ ಮೋಡ್ ಹಾಕೊಂತೀನಿ, 63-70 ತುಂಬಾ ಸ್ಮೂತ್ ಆಗಿದೆ. ಬಟ್ ಇಂಜಿನ್ ಕಿಕ್ಕಿನ್ ಆದಾಗ, ಇವಿ ಮೋಡ್ ಗಿಂತ ಇಂಜಿನ್ ಕಿಕ್ಕಿನ್ ಆದಾಗ ಯು ಕ್ಯಾನ್ ಹಿಯರ್ ಲಿಟಲ್ ಬಿಟ್ ಆಫ್ ಇಂಜಿನ್ ನಾಯ್ಸ್ ಸ್ವಲ್ಪ ಕೇಳಿಸುತ್ತೆ. ಬಟ್ ಅದು ಬಿಟ್ರೆ ಸ್ಮೂತ್ ಆಗಿರುತ್ತೆ. ಬಟ್ ಏನಂದ್ರೆ ನೀವು ಇದರಲ್ಲಿ ಮ್ಯಾನ್ಯುಯಲ್ ಮೋಡ್ ಹಾಕಕ್ಕೆ ಆಗೋದಿಲ್ಲ. ಸೊ ಕ್ವಿಕ್ ಶಿಫ್ಟಿಂಗ್ ಏನಾದ್ರು ಮಾಡ್ಬೇಕು. ಈ ಲದಾಖ್ನ ಬೆಟ್ಟಗಳು ನೋಡಿ ಸಖತ್ತಾಗಿದೆ ಮಾತ್ರ ಕಾರ್ನ ಓಡಿಸೋದಕ್ಕೆ. ಬಟ್ ಬೈಕಲ್ಲಿನೂ ಕ್ರೇಜಿ ಅಂತಾನೆ ಹೇಳ್ಬೇಕು. ಸೊ ಈ ಡಿಸ್ಪ್ಲೇ ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಇದೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ಆಲ್ರೆಡಿ 19 kmp ಯಲ್ಲೂ ನಮ್ಗೆ ತೋರಿಸ್ತಿದೆ ಆಲ್ರೆಡಿ. ಬಟ್ ಇದರಿಂದ ಹೈಯೆಸ್ಟ್ ನಮ್ಗೆ 25 ಕೂಡ ಬಂದಿದೆ ಅಂತ ಕೆಲವರು ರಿಪೋರ್ಟ್ ಮಾಡಿದ್ದಾರೆ ಓನರ್ಸ್. ಬಟ್ ನೀವೇನಂದ್ರೆ ಎಲ್ಲ ಕಾರ್ ತರ ಇದರಲ್ಲಿ ನಾವು ಸಿಟಿಯಲ್ಲಿ ಓಡಿಸಿದ್ರೆ ನಿಮ್ಗೆ ಸಿಟಿಯಲ್ಲಿ ಮೈಲೇಜ್ ಜಾಸ್ತಿ ಬರುತ್ತೆ. ಯಾಕಂದ್ರೆ ನೀವು ತುಂಬಾ ಸರಿ ಬ್ರೇಕ್ ಹಾಕಿ ಹೋಗ್ತಾ ಇರ್ತೀರಲ್ಲ, ಸೊ ಬ್ಯಾಟ್ರಿ ರೀಜನರೇಟ್ ಆಗುತ್ತೆ. ಅದರಿಂದ ಎಫಿಷಿಯನ್ಸಿ ತುಂಬಾನೇ ಜಾಸ್ತಿ ಆಗುತ್ತೆ. ಕಾರ್ನರಿಂಗ್ ಮಾಡ್ಬೇಕಾದ್ರೂ ತುಂಬಾ ಕಂಫರ್ಟಬಲ್ ಇರಬಹುದು. ನಾನು ಸರ್ಪ್ರೈಸ್ಡ್, ಬಿಕಾಸ್ ಯೂಶಲಿ ಆಫ್ ರೋಡ್ ಅಲ್ಲಿ ಕಂಫರ್ಟಬಲ್ ಇದ್ದಾಗ ಬ್ಯಾಡ್ ರೋಡ್ಸ್ ಅಲ್ಲಿ ಇದರಲ್ಲಿ ನಾವು ಕಾರ್ನರಿಂಗ್ ಮಾಡುವಾಗ ಕಂಫರ್ಟಬಲ್ ಇರೋದಿಲ್ಲ. आपका फेवरेट गाड़ी कौन सा है सर? ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಹೇಳ್ತಿದ್ದಾರೆ ಅವರು ಹಿಂದೆ ಡೈಲಾಗ್. ಸೊ ವಿಚ್ ಇಸ್ योर फेवरेट कार देन? फरारी. हाँ बहुत बढ़िया. मारुति में कौन सा? ನೋಡಿ ನನಗೂ ಆಕ್ಚುಲಿ ಗ್ರ್ಯಾಂಡ್ ವಿಟಾರ ತುಂಬಾನೇ ಇಷ್ಟ. ಬಿಕಾಸ್ ಇದು ಏನ್ ಸ್ಪೆಷಾಲಿಟಿ ಅಂದ್ರೆ ಬಲಿನೋ ಗ್ಲಾನ್ಸಾ ಕೊಲಾಬ್ರೇಷನ್ ನೋಡಿರುತ್ತೆ. ಈಗ ಫ್ರಾಂಕ್ಸ್ ಬಂದ್ಬಿಟ್ಟಿದೆ, ಈವನ್ ಇನೋವಾ ಹೈ ಕ್ರಾಸ್ ಎಲ್ಲ ಬಂದ್ಬಿಟ್ಟಿದೆ. ಬಟ್ ಏನಂದ್ರೆ ಅದು ಈದರ್ ಸುಜುಕಿ ಬಿಲ್ಡ್ ಮಾಡಿದ್ದಾರೆ, ಇಲ್ಲಾಂದ್ರೆ ಟೊಯೋಟಾ ಮಾಡಿದ್ದಾರೆ. ಬಟ್ ಇದು ಇಬ್ರು ಕಂಬೈನ್ ಆಗಿ ಬಿಲ್ಡ್ ಮಾಡಿರೋದು. ಗೊತ್ತಲ್ಲ, ಟೊಯೋಟಾ ಪವರ್ ಟ್ರೈನ್ಸ್ ಪ್ಲಸ್ ಈ ಹೈಬ್ರಿಡ್ ಸಿಸ್ಟಮ್ ಅವ್ರು ಸ್ಪೆಷಲೈಸ್ಡ್, ಬಟ್ ಲೋಕಲೈಸ್ ಆಗಿ ಕಾಸ್ಟ್ ಎಫೆಕ್ಟಿವ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದು ಮಾರುತಿ. ಇಬ್ರು ಜೈಂಟ್ ಮ್ಯಾನುಫ್ಯಾಕ್ಚರ್ಸ್. ಇಂಡಿಯಾದ ಬಿಗ್ಗೆಸ್ಟ್ ಪ್ಲೇಯರ್ ಮಾರುತಿ, ಹಾಗೆ ವರ್ಲ್ಡ್ ನ ಬಿಗ್ಗೆಸ್ಟ್ ಪ್ಲೇಯರ್ ಟೊಯೋಟಾ ಕಂಬೈನ್ ಆಗಿ ಮಾಡಿದ್ರೆ ಆಬ್ವಿಯಸ್ಲಿ ಪ್ರಾಡಕ್ಟ್ ಚೆನ್ನಾಗಿ ಇದ್ದೇ ಇರುತ್ತೆ. ವೆಂಟಿಲೇಟೆಡ್ ನಮಗೆ ಸೀಟ್ಸ್ ಬರುತ್ತೆ ಇಬ್ರಿಗೂ, ಫ್ರಂಟ್ ಅಲ್ಲಿ ಕೂತ್ಕೊಳ್ಳೋ ಪ್ಯಾಸೆಂಜರ್ಸ್ಗೂ ಡ್ರೈವರ್ಗೂ. ಸೊ ಅದನ್ನು ಚೆನ್ನಾಗಿದೆ. ಇಲ್ಲೇ ಬಟನ್ಸ್ ನ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ವೆಂಟಿಲೇಟೆಡ್ ಸೀಟ್ ಸ್ವಲ್ಪ ಸೌಂಡ್ ಮಾಡುತ್ತೆ. ಸೊ ಅದೊಂದು ನೀವು ನೋಡ್ಕೊಬೇಕು. ಸ್ಟೀರಿಂಗ್ ಫೀಡ್ಬ್ಯಾಕ್ ನಮ್ಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ. ನೋಡಿ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದೀನಿ, ಸೆಟ್ ಆಗ್ಬಿಟ್ಟಿದೆ. 68 ಸೆಟ್ ಮಾಡ್ಬಿಟ್ಟಿದೀನಿ, 68 ಹೋಗ್ತಾನೆ ಇರುತ್ತೆ. ಹೈವೇಸ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಓವರ್ ಆಲ್ ವಿಸಿಬಿಲಿಟಿ ನೋಡ್ಬೇಕು. ಮಿರರ್ಸ್ ಅಲ್ಲಿ ಆಗಿರ್ಬೋದು, IRVMs ಅಲ್ಲಿ ಇದು ಆಟೋ ಡಿಮ್ಮಿಂಗ್ ಕೂಡ ಚೆನ್ನಾಗಿದೆ. ನಾನು ಲೈಟ್ ಹಾಕ್ತೀನಿ ಸ್ವಲ್ಪ. ಪ್ರಿಟಿ ಕಂಫರ್ಟಬಲ್ ಕಾರ್. ಇನ್ ಟರ್ಮ್ಸ್ ಆಫ್ ಸೇಫ್ಟಿ ಯಾವ ತರ ಪ್ರದೀಪ್ ಅಂದ್ರೆ, ಈ ಸ್ಟ್ರಕ್ಚರ್ ಆಕ್ಚುಲಿ ಗ್ಲೋಬಲ್ ಅಲ್ಲಿ ಚೆನ್ನಾಗಿ ಒಳ್ಳೆ ಸರ್ಟಿಫೈ ಆಗಿದೆ. ಬಟ್ ಇಂಡಿಯಾದಲ್ಲಿ ಇನ್ನು GN ಕ್ಯಾಪ್ ಈ ಕಾರ್ಸ್ ನ ಟೆಸ್ಟ್ ಮಾಡಿದಿಲ್ಲ. ಬಟ್ ನನ್ನ ಪ್ರಕಾರ ಒಳ್ಳೆ ಸೇಫ್ಟಿನೇ ಇದೆ ಗುರು ಈ ಗಾಡಿಯಲ್ಲಿ. ಪ್ಲಸ್ ಮೇಜರ್ ಅಡ್ವಾಂಟೇಜ್ ಈ ಹೈಬ್ರಿಡ್ ಸಿಸ್ಟಮ್. ಹೈಬ್ರಿಡ್ ಸಿಸ್ಟಮ್ಗೆ ನಮ್ಗೆ 8 ವರ್ಷ ವಾರಂಟಿ ಇದೆ. ಸೊ ಅದೊಂದು ಒಳ್ಳೆ ವಿಷಯ. ಬಟ್ ನೀವೇನಾದ್ರೂ ಹೈವೇ ಓಡಿಸ್ತಿದ್ದೀರಾ ಅಂದ್ರೆ ನಿಮ್ಗೆ ಸ್ವಲ್ಪ ಮೈಲೇಜ್ ಕಡಿಮೆ ಆಗುತ್ತೆ. ಆದ್ರೂ ಹೈವೇ ಹೋಗ್ತಿದ್ರು ನಿಮ್ಗೆ 20 ಕಿಲೋಮೀಟರ್ ಖಂಡಿತ ಬಂದೇ ಬರುತ್ತೆ. ಬಟ್ ಓವರ್ ಆಲ್ ಫಿಟ್ ಅಂಡ್ ಫಿನಿಶ್ ಆಗಿರ್ಬೋದು, ಬಟನ್ ಕ್ವಾಲಿಟಿ ಆಗಿರ್ಬೋದು, ನಿಮ್ಗೆ ಓವರ್ ಆಲ್ ಡ್ರೈವಿಂಗ್ ಇಂಪ್ರೆಷನ್ಸ್ ನೋಡಿ. ಈ ಹಿಲ್ ಸೆಕ್ಷನ್ ಅಲ್ಲೂ ಎಷ್ಟು ಈಸಿಯಾಗಿ ಹೋಗ್ತಿದೆ. ವೆರಿ ವೆರಿ ಇಂಪ್ರೆಸಿವ್ ಅಂತಾನೆ ಹೇಳ್ಬೇಕು. EV ಓನ್ಲಿ ಮೋಡಲ್ ಓಡಿಸಬಹುದು, ಬಟ್ ಬ್ಯಾಟ್ರಿಯಲ್ಲಿ ಚಾರ್ಜ್ ಇರಬೇಕು. ಹಾಗೆ ನೀವು ಯಾವ ತರ ಆಕ್ಸಲರೇಷನ್ ಕೊಡ್ತಿರ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಬಾಡಿ ರೋಲೇ ಇಲ್ಲ ಗುರು ಗಾಡಿಯಲ್ಲಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ ನಮ್ಗೆ ಲೇ ಏರ್ಪೋರ್ಟ್ ಇದೆ. ಲೇ ಏರ್ಪೋರ್ಟ್. ಸೊ ಇಷ್ಟು ಮೌಂಟೇನ್ಸ್ ಮಧ್ಯದಲ್ಲಿ ನಮ್ಗೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಕ್ರೇಜಿ ಗೊತ್ತಾ? ನಾನು ಅದ್ರ ವಿಡಿಯೋನು ನಿಮ್ಗೆ ಇಲ್ಲಿ ಹಾಕ್ತೀನಿ. ಸೊ ಓವರ್ ಆಲ್ ಇದಕ್ಕೆ ಕಾಂಪಿಟೇಷನ್ ಬಂದು ನಮ್ಗೆ ಕ್ರೆಟಾ. ಸೊ ಆಗಸ್ಟ್ ಮಂತ್ ಅಲ್ಲಿ ನಮ್ಗೆ ಕ್ರೆಟಾ ನಂಬರ್ 1 ಅಲ್ಲಿ ಇದ್ರೆ ಗ್ರ್ಯಾಂಡ್ ವಿಟಾರಾ ನಂಬರ್ 2. ಬಿಕಾಸ್ ವೆರಿ ಪ್ರಾಕ್ಟಿಕಲ್ ಕಾರ್, ಎಸ್ಪೆಷಲಿ ಸಿಟಿಯಲ್ಲಿ ಯೂಸ್ ಮಾಡೋದಕ್ಕೆ, ನಾರ್ಮಲ್ ಹೈವೇ ಡ್ರೈವಿಂಗ್ಸ್ಗೆ ಇದು ಹೇಲ್ ಮಾಡಿಸಿದಂತ ಕಾರು. ಕೆಲವು ಡಿಮೆರಿಟ್ಸ್ ಏನಂದ್ರೆ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ. ಪ್ಲಸ್ ರಿಯರ್ ಅಲ್ಲಿ ನಾವು ತುಂಬಾ ಜನ ಕೂತ್ಕೊಂಡಿದ್ರೆ ಇಂಜಿನ್ ಪರ್ಫಾರ್ಮೆನ್ಸ್ ಸ್ವಲ್ಪ ತುಂಬಾನೇ
ಕಡಿಮೆ ಆಗ್ಬಿಡುತ್ತೆ. ಅಕಸ್ಮಾತ್ ನೀವು 5 ಜನ ಫುಲ್ ಘಟಗಳು ಕುತ್ಕೊಂಡು ನಿಮ್ಗೆ ಲೋಡ್ ಏನಾದ್ರು ಜಾಸ್ತಿ ಹಾಕ್ಬಿಟ್ಟಿದ್ರ ಅಂದ್ರೆ ಗಾಡಿಯ ಪರ್ಫಾರ್ಮೆನ್ಸ್ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಡಿಸ್ಪ್ಲೇ ಚೆನ್ನಾಗಿದೆ ಗುರು, ನೋಡಿ ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಹೋಗೋದಾಗ್ತಿದೆ. ಸೊ 80-100 ಅಲ್ಲಿ ಕ್ರೂಸ್ ಮಾಡೋದಕ್ಕೆ ಪರ್ಫೆಕ್ಟ್ ಕಾರ್ ಇದು. ಹಾಗೆ ಸಸ್ಪೆನ್ಷನ್ ಬಂದು ಟ್ಯೂನಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದ್ ವಿಷಯ ಏನಂದ್ರೆ ನಮ್ಗೆ ಸಮ್ಮರ್ ಟೈಮ್ ಏನಾದ್ರು ತುಂಬಾ ಬಿಸಿಲಲ್ಲಿ ಓಡಿಸ್ತಿದ್ರ ಅಂದ್ರೆ ಗಾಡಿ ಒಳಗಡೆ ತುಂಬಾ ಹೀಟ್ ಬರುತ್ತೆ ಸನ್ ರೂಫ್ ಇಂದ, ಬಿಕಾಸ್ ಅದ್ರ ಕರ್ಟನ್ ತುಂಬಾ ತಿನ್ ಆಗಿದೆ. ಬಟ್ ಏನಂದ್ರೆ ಸನ್ ರೂಫ್ ಇರೋದ್ರಿಂದ ನಮ್ಗೆ ವಿಸಿಬಿಲಿಟಿ ಕಾರ್ ಒಳಗಡೆ ತುಂಬಾ ಏರಿ ಫಿನಿಶ್ ಇದೆ. ಈವನ್ ನೀವು ಗ್ಲಾಸ್ ನ ನೋಡಿದ್ರು ಫುಲ್ ಟ್ರಾನ್ಸ್ಪರೆಂಟ್, ಇಲ್ಲಿ ಯಾವ ತರ ಟ್ರಾನ್ಸ್ಪರೆಂಟ್ ಇದೆ ಆ ತರ ಇಲ್ಲಿ ಟ್ರಾನ್ಸ್ಪರೆಂಟ್ ಇಲ್ಲ. ವಿಂಡೋಸ್ ಸ್ವಲ್ಪ ಟಿಂಟ್ ಕೊಟ್ಟಿದ್ದಾರೆ ಸೊ ದಟ್ ನಮ್ಗೆ ಬಿಸಿಲು ಜಾಸ್ತಿ ಒಳಗಡೆ ಬರೋದಿಲ್ಲ. ಕ್ಯಾಬಿನ್ ಸ್ವಲ್ಪ ಕೂಲ್ ಆಗಿರುತ್ತೆ ಅಂತ ಹೇಳ್ಬೇಕು. ಸ್ಪೀಕರ್ ಕ್ವಾಲಿಟಿನೂ ಡೀಸೆಂಟ್ ಆಗಿದೆ, ಎಸಿ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ, ಟ್ರಾಕ್ಷನ್ ಕಂಟ್ರೋಲ್, ESP, ಸ್ಟೆಬಿಲಿಟಿ ಕಂಟ್ರೋಲ್, ಸೊ ಇದೆಲ್ಲ ಬರ್ತಾ ಇದೆ. ಪ್ಲಸ್ ನಮ್ಗೆ ಸ್ಟ್ಯಾಂಡರ್ಡ್ ABS ಫೀಚರ್ಸ್, ಎಲ್ಲ 4 ವೀಲ್ಸ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಸ್ಮೂತ್ ಪವರ್ ಟ್ರೈನ್. ಬಟ್ ಇದ್ರಲ್ಲಿ ನಮ್ಗೆ ಆಲ್ ವೀಲ್ ಡ್ರೈವ್ ಆಪ್ಷನ್ ಏನ್ ಬರ್ತಿದೆ ಅದರಲ್ಲಿ ಓನ್ಲಿ ಮ್ಯಾನ್ಯುಯಲ್ ಮಾತ್ರನೇ. 4 ವೀಲ್ ಡ್ರೈವ್ ಅಲ್ಲಿ ಮ್ಯಾನ್ಯುಯಲ್ ಮಾತ್ರನೇ ಸಿಗೋದು, ಅದು ಟಾಪ್ ಎಂಡ್ ಅಲ್ಲಿ. ಟೋಟಲ್ ನಿಮ್ಗೆ 6 ವೇರಿಯಂಟ್ಸ್ ಅನ್ನೋದಿದೆ. ಸೊ ಈ ಸ್ಟ್ರಾಂಗ್ ಹೈಬ್ರಿಡ್ ಆಪ್ಷನ್ ನಿಮ್ಗೆ ಓನ್ಲಿ ಟಾಪ್ 2 ವೇರಿಯಂಟ್ಸ್ ಅಲ್ಲಿ ಮಾತ್ರನೇ ಸಿಗೋದು. ಮೈಲ್ಡ್ ಹೈಬ್ರಿಡ್ ಬರುತ್ತೆ, ಏನಂದ್ರೆ ಸ್ಟಾಪ್ ಗೋ ಫಂಕ್ಷನ್ಗೆ. ಬಟ್ ಅದ್ರಲ್ಲಿ ಏನು ಸ್ಪೆಷಲೈಸ್ ಮೋಟರ್ ಎಲ್ಲ ಇರೋದಿಲ್ಲ, ಬಟ್ ಮೇಜರ್ ಎಲೆಕ್ಟ್ರಾನಿಕ್ ಫಂಕ್ಷನ್ಸ್ ಎಲ್ಲ ನಮ್ಗೆ ಬ್ಯಾಟರಿಯಿಂದ ವರ್ಕ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಎಫಿಷಿಯನ್ಸಿ ಅಂತೂ ಇನ್ಕ್ರೀಸ್ ಆಗುತ್ತೆ. ಅದರಲ್ಲಿ ನಮ್ಗೆ ಕಂಪ್ಲೀಟ್ ಪವರ್ ಸಿಗ್ತಿಲ್ಲ, ಯಾಕಂದ್ರೆ ನಾವಿರೋದು ಹೈ ಆಲ್ಟಿಟ್ಯೂಡ್ ಲದಾಖ್ ಅಲ್ಲಿ. ಸೊ ಅದರಿಂದ ಇಂಜಿನ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ಬಿಡುತ್ತೆ, ಬಿಕಾಸ್ ಇದರಲ್ಲಿ ಆಕ್ಸಿಜನ್ ತುಂಬಾನೇ ಕಮ್ಮಿ ಇರುತ್ತೆ. ನಾಟ್ ಎನ್ ಐಡಿಯಲ್ ಪ್ಲೇಸ್ ಇದರಲ್ಲಿ. ಬಟ್ ಏನಂದ್ರೆ ಕಾರ್ಸ್ ಇಲ್ಲಿ ಟೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಬೆಟ್ಟ ಗುಡ್ಡ ಆಫ್ ರೋಡಿಂಗ್ ಎಲ್ಲ ತುಂಬಾನೇ ಇರುತ್ತೆ. ಸೊ ಅದರಿಂದ ಕಾರ್ನ ಓವರ್ ಆಲ್ ರೈಡಬಿಲಿಟಿ ಎಲ್ಲ ಇದರಲ್ಲಿ ಚೆಕ್ ಮಾಡ್ಕೊಬಹುದು ನಾವು. ನೋಡಿ ಆಟೋಮ್ಯಾಟಿಕ್ ವೈಪರ್ಸ್ ಇದೆ, ಬಟ್ ಇದ್ರಲ್ಲಿ ನಮಗೆ ಯಾವುದೇ ರೀತಿಯಾದ ಎಡಾಸ್ ಫಂಕ್ಷನ್ಸ್ ಎಲ್ಲ ಇಲ್ಲ. ಸೊ ಇದೆಲ್ಲ ಬೇಕು ಅಂದ್ರೆ ನಿಮ್ಗೆ ಲೆವೆಲ್ 2 ಎಡಾಸ್ ನಿಮ್ಗೆ ಕರೆಕ್ಟ್ ಆಗಿ ಹೋಗ್ಬೋದು, ಬಟ್ ಅದು ಆಲ್ಮೋಸ್ಟ್ 4 ರಿಂದ 5 ಲಕ್ಷ ಆಗ್ಬಿಡುತ್ತೆ. ಬಟ್ ಏನಂದ್ರೆ ಅದ್ರಲ್ಲಿ ನಮಗೆ ಡೀಸೆಲ್ ಆಪ್ಷನ್ ಸಿಗುತ್ತೆ. ಸೊ ಡೀಸೆಲ್ ಅಲ್ಲಿ ಏನಂದ್ರೆ ಎಫಿಷಿಯನ್ಸಿ ಸ್ವಲ್ಪ ಜಾಸ್ತಿ ಆಗುತ್ತೆ. ನೈಸ್. ಸೊ ಇದು ತುಂಬಾ ಸ್ಟೇಬಲ್ ಆಗಿದೆ ನೋಡಿ, ಎಲ್ಲ ಹಿಮಾಲಯನ್ಗಳೆಲ್ಲ ಹೋಗ್ತಿದೆ. ಈಗ ನಮ್ಮ ಎಫಿಷಿಯನ್ಸಿ ಬಂದು ಆಲ್ಮೋಸ್ಟ್ 19 ಲೀಟರ್ ಇದೆ. ನೋಡೋಣ, ಇದನ್ನ ಜಾಸ್ತಿ ಡ್ರೈವ್ ಮಾಡಿದ್ರೆ ಬೆಂಗಳೂರಲ್ಲಿ ಹೋಗಿ ಇದನ್ನ ಕಂಪೇರ್ ಮಾಡೋಣ ಕ್ರೆಟಾ ಸೆಲ್ಟೋಸ್ ಜೊತೆ. ಈಗ ಇವನ್ನ ಹೋಂಡಾ ಎಲಿವೇಟ್ ಕೂಡ ಇದೆ, ಸೊ ಅದ್ರ ಜೊತೆನೂ ಕಂಪೇರ್ ಮಾಡೋಣ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನನಗೆ ಏನೋ ಇಷ್ಟ ಆಯಿತು ಅಂದರೆ ಈ ಹೈಬ್ರಿಡ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗ್ತಿದೆ, ವೆಂಟಿಲೇಟೆಡ್ ಸೀಟ್ಸ್, ಪ್ರಾಕ್ಟಿಕಲ್ ಹೆಡ್ಸ್ ಅಪ್ ಡಿಸ್ಪ್ಲೇ, ಈ ಸ್ಕ್ರೀನು, ಈ ಫಂಕ್ಷನ್ಸು, ಕ್ರೂಸ್ ಕಂಟ್ರೋಲ್, ಸೊ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಮೈಲೇಜ್ ಕೂಡ ಚೆನ್ನಾಗಿದೆ. ಬಟ್ ಏನು ಇಷ್ಟ ಆಗಲಿಲ್ಲ ಅಂದರೆ ಲೋ ಟ್ಯೂನ್ಡ್ ಪವರ್ ಟ್ರೈನ್. ಈಗ ಹೋಂಡಾ ಸಿಟಿಯಲ್ಲಿ ನೋಡಿದ್ರೆ ಅಲ್ಲಿ ಪರ್ಫಾರ್ಮೆನ್ಸೂ ಇದೆ, ಇನ್ನೂ ಸ್ವಲ್ಪ ಸ್ಮೂತ್ ಆಗೂ ಇದೆ, ಬಿಕಾಸ್ ಅದ್ರಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಬ್ಯಾಟ್ರಿ ಪ್ಯಾಕ್ ಕೊಟ್ಟಿದಾರಲ್ಲ. ಸೀಟ್ ಕಂಫರ್ಟ್ ತುಂಬಾನೇ ಚೆನ್ನಾಗಿದೆ. ಸೊ ಯಾರು ತಗೊಬೇಕಂದ್ರೆ ಮೆಜಾರಿಟಿ ಆಗಿ ಸಿಟಿಯಲ್ಲಿ ಯೂಸ್ ಮಾಡೋ ಅಂತವ್ರು, ಒಕೇಶನಲ್ ಹೈವೇ ಅಲ್ಲಿ ಡ್ರೈವ್ ಮಾಡೋ ಅಂತವ್ರು, ಪ್ಲಸ್ ಅವ್ರಿಗೆ ಮೈಲೇಜ್ ಜಾಸ್ತಿ ಬೇಕು ಅಂದ್ರೆ ಜಸ್ಟ್ ಗೋ ಫಾರ್ ಇಟ್. ಇವನ್ ನಮಗೆ ಬ್ರೆಜಾ ಕೂಡ ಇದೆ. ಬ್ರೆಜಾದಲ್ಲಿ ಅಂದ್ರೆ ಮೈಲ್ಡ್ ಹೈಬ್ರಿಡ್ ಸಿಗುತ್ತೆ, ಜಸ್ಟ್ ಸ್ಟಾಪ್ ಗೋ ಫಂಕ್ಷನ್. ಈ ತರ ಸ್ಟ್ರಾಂಗ್ ಹೈಬ್ರಿಡ್ ಆಪ್ಷನ್ ನಮ್ಗೆ ಸಿಗೋದಿಲ್ಲ. ಸ್ಟೇರಿಂಗ್ ಫೀಡ್ಬ್ಯಾಕ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ ಗುರು. ಬಟ್ ಏನಂದ್ರೆ ನಮ್ಗೆ ಮೇಜರ್ ಆಗಿ ಸ್ಟೇರಿಂಗ್ ಅಲ್ಲಿ ವೆಯ್ಟ್ ಇರೋದು ಆ ತರ ಎಲ್ಲ ಏನು ಸ್ಪೆಷಲೈಸ್ಡ್ ಆಗಿ ಏನು ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಏನಿಲ್ಲ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಏನು, ಗ್ರ್ಯಾಂಡ್ ವಿಟಾರಾ ನಿಮ್ಗೆ ಇಷ್ಟ ಆಯ್ತಾ, ಇದ್ರಲ್ಲಿ ಯಾವ ವೇರಿಯಂಟ್ ನ ನೀವು ತಗೊಂತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಮತ್ತೆ ಇನ್ನೂ ಹಲವಾರು ವಿಡಿಯೋಸ್ ಲದಾಖ್ ಇಂದಾನೆ ತಗೊಂಡ್ಬರ್ತೀನಿ ನಾನು. ಸೊ ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಸ್ಟೇ ಟ್ಯೂನ್ ಮಾಡಿ. ಹಾಗೆ ಬೆಲ್ ಐಕಾನ್ ಏನಿದೆ ಅದನ್ನ ನೋಟಿಫೈ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ಎಲ್ಲಾ ವಿಡಿಯೋಸ್ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಬರುತ್ತೆ. ಬಟ್ ಇನ್ನೊಂದು ಅಪ್ಡೇಟ್ ಏನ್ ಗೊತ್ತಾ, ಈ ಶೋರೂಮ್ ಅಲ್ಲಿ ಕಂಪ್ಲೀಟ್ಲಿ ಫೀಮೇಲ್ ಎಂಪ್ಲಾಯೀಸ್ ಇರೋದು, ಒಬ್ರು ಕೂಡ ಮೇಲ್ ಎಂಪ್ಲಾಯ್ ಅನ್ನೋದೇ ಇಲ್ಲ.